जय हे जय सुब्रह्मण्य नमो भयहर सुरदीन शरण्य नमो श्रितपालक कुक्के नाथ नमो श्री मुरगरूपधर मुरुग नमो ऐश्वर्याश्रितवर योगि नमो ओंकार प्रिया षण्मुखने नमो। ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರಣ್ ವಿ. ನಾನು ಮತ್ತೊಂದು ಹೊಸ ವೀಡಿಯೋನಲ್ಲಿ ಬಂದಿದ್ದೀನಿ. ಈಗ ನೋಡಿದ್ರಲ್ಲ ಸುಬ್ರಹ್ಮಣ್ಯನ್ ಸ್ಟೇಟಸ್ ಹೇಗೆ ಬಂತು, ಈ ಥರ ನೀವು ಮಾಡಬೇಕಾ ಬನ್ನಿ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ್ರಾ ಬನ್ನಿ. ಈಗ ನೀವು ಸ್ಟೇಟಸಲ್ಲಿ ನಾನು ಇಷ್ಟು ದಿವಸ ಬಿಟ್ಟಿರೋ ಸ್ಟೇಟಸ್ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಕೊನೆವರೆಗೂ ವೀಡಿಯೋ ನೋಡಿ, ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಈಗ ವೀಡಿಯೋಗೆ ಹೋಗೋಣ ಬನ್ನಿ. ನೀವು ಕೈನ್ಮಾಸ್ಟರ್ ಓಪನ್ ಮಾಡಿಬಿಟ್ಟು 16:9 ರೇಷಿಯೋ ತೊಗೊಂಡು, ನಾನು ಇದನ್ನೆಲ್ಲ ಅಸೆಟ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಜೊತೆಗೆ ನೀವು ಕೂಡ ಬೇಕಂದರೆ ಬೇರೆ ಇಮೇಜಸ್ ಕೂಡ ಟ್ರೈ ಮಾಡ್ಬೋದು. ನೀವು ಸೇಮ್ ಇದೇ ಥರ ಎಡಿಟಿಂಗ್ ಮಾಡಿಕೊಂಡು, ನಾನು ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಫೋಟೋ ಮತ್ತು ಸುಬ್ರಹ್ಮಣ್ಯನ ಸ್ವಾಮಿದು PNG ಫಾರ್ಮ್ನ ನಾನು ಮಾಡಿ ನಿಮಗೆ ರೆಡಿ ಔಟ್ಪುಟ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ನೀವು ನೋಡ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನಾನು ಬ್ಯಾಕ್ ಸೈಡ್ನೆಲ್ಲ ರಿಮೂವ್ ಮಾಡಿ ಒಂದು ಪಿಂಕ್ ಕಲರ್ ಕ್ರೋಮಕ್ಕಿಯಿಂದ ಯೂಸ್ ಮಾಡೋ ಥರ ಮಾಡಿದ್ದೀನಿ. ಏನಕ್ಕೆ ಪಿಂಕ್ ಕಲರ್ ಕ್ರೋಮಕ್ಕಿ ಮಾಡಿದ್ದೀನಿ ಅಂದರೆ, ನೀವು ನೋಡ್ಬೋದು ಇಲ್ಲೆಲ್ಲ ಗ್ರೀನರಿ ಇದೆ. ಗ್ರೀನ್ ಹಾಕಿದ್ರೆ ನನಗೆ ಈ ಮರಗಳು ಎಲ್ಲ ಎರೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಪಿಂಕ್ ಕಲರ್ ಅಬ್ಸರ್ವ್ ಮಾಡಿ, ಪಿಂಕ್ ಕಲರ್ ಇರಲ್ಲಲ್ವಾ, ಅದಕ್ಕೆ ಪಿಂಕ್ ಕಲರ್ ಕ್ರೋಮಕ್ಕಿ ಯೂಸ್ ಮಾಡಿದ್ದೀವಿ. ನೀವು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಯಾಕಂದರೆ ನೀವು ಒಂಚೂರು ಸ್ಕಿಪ್ ಮಾಡಿದ್ರೂ ಈ ವಿಡಿಯೋ ಔಟ್ಪುಟ್ ಅಷ್ಟು ಈಸಿಯಾಗಿ ಸಿಗಲ್ಲ. ಯಾಕಂದರೆ ಇದರಲ್ಲಿ ತುಂಬಾ ಮೈನರ್ ಅಬ್ಸರ್ವೇಷನ್ ಬೇಕಾಗುತ್ತೆ. ನೀವು ನೋಡ್ಬೋದು ನಾನು ಸುಬ್ರಹ್ಮಣ್ಯ PNG ಫಾರ್ಮ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಇದು ನೀವು ಆ್ಯನಿಮೇಷನಿಂದ ನೀವು ಮೂವ್ ಮಾಡಬೇಕಾಗತ್ತೆ. ಸೊ ನೀವು ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಂಡು ಆ್ಯನಿಮೇಷನ್ ಸ್ಟ್ರೈಟಾಗಿ ನಿಮ್ಗೆ ಎಲ್ಲಿ ಬೇಕೋ ಆ ಸೆಂಟ್ರ್ ಪಾರ್ಟಿಂದ ನಿಮ್ಮ ಮೇಲೆ ಒಂದು ಚೂಚೂರೇ ನಿಧಾನವಾಗಿ ಕೀ ಆ್ಯನಿಮೇಷನ್ ಯೂಸ್ ಮಾಡಿ. ಇದು ನಿಮಗೆ ಈಸಿಯಾಗೋಸ್ಕರ ನಾನು ನಿಮಗೆ ಇದು 4 ಸೆಕೆಂಡ್ ಮಾಡಿದ್ದೀನಿ. ಇದು ನೀವು ಈ 4 ಸೆಕೆಂಡ್ ಮಾಡಾದಮೇಲೆ ನೀವು ಇದನ್ನು 30 ಸೆಕೆಂಡ್ಗೆ ಡ್ರ್ಯಾಗ್ ಮಾಡ್ಕೊಬೋದು. 30 ಸೆಕೆಂಡ್ಗೆ ಡ್ರ್ಯಾಗ್ ಮಾಡ್ಕೊಂಡಾಗ ನಿಮ್ಗೆ ಇದೇ ಔಟ್ಪುಟ್ಟು ಕ್ಲೀನಾಗಿ ಬರುತ್ತೆ. ಜೊತೆಗೆ ನೀವು ಈಗ ಸುಬ್ರಹ್ಮಣ್ಯ ಸ್ವಾಮಿ ಏನು ಮಾಡಿ ಅಂದರೆ, ನೀವು ಇದನ್ನು ಸೆಂಟು ಬ್ಯಾಕ್ವರ್ಡ್ ಮಾಡ್ಕೊಳ್ಳಿ. ನೋಡ್ಬೋದು ಕೀ ಆ್ಯನಿಮೇಷನ್ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಯಾಕಂದರೆ ಒಂಚೂರು ಸ್ಕಿಪ್ ಮಾಡಿದ್ರೆ ನನಗೆ ಮುಂದೆ ಕಷ್ಟ ಆಗುತ್ತೆ. ಜೊತೆಗೆ ನಾನು ಹೇಗೆ ಈ ಸ್ಟೇಟಸ್ಗಳು ಡೌನ್ಲೋಡ್ ಮಾಡ್ಬೋದು, ನಾನು ಯೂಟ್ಯೂಬ್ ಪೇಜಲ್ಲಿ ಯಾವುದ್ಯಾವುದು ಸ್ಟೇಟಸ್ ಬಿಟ್ಟಿದ್ದೀನಿ ಇಲ್ಲಿವರೆಗೂ, ಇದನ್ನ ಹೇಗೆ ಡೌನ್ಲೋಡ್ ಮಾಡೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಇದನ್ನು ಸೆಂಟು ಬ್ಯಾಕ್ವರ್ಡ್ ಮಾಡ್ಕೊಂಡು ನೀವು ಪ್ಲೇ ಮಾಡಿ ಒಂದು ಸತಿ ಅಬ್ಸರ್ವ್ ಮಾಡಿ. ಅದಾದಮೇಲೆ ನೀವು ನೋಡ್ಬೋದು ಇವಾಗ ಹೇಗೆ ಮೂವ್ ಆಗ್ತಿದೆ. ನೀವು ನೋಡ್ಬೋದು ಅಲ್ಲಿ ಕಾಣಿಸ್ತಿದೆ ಸುಬ್ರಹ್ಮಣ್ಯ ಸ್ವಾಮಿ. ಸೊ ನೀವು ಏನು ಮಾಡಿ ಅಂದರೆ, ನೀವು ಇನ್ಸರ್ಟ್ ಮಾಡಿದ್ದೀರಲ್ಲ ದೇವಸ್ಥಾನನ, ಕ್ರೋಮಕ್ಕಿಗೆ ಹೋಗಿ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಇದು 41:17 ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಬ್ರೈಟ್ನೆಸ್ ಬರುತ್ತೆ. ಸೊ ನೀವು ಆವಾಗ ನಿಮಗೆ ಅಲ್ಲಿ ಕಾಣಿಸುತ್ತೆ. ಈಗ ನೀವು ಏನು ಮಾಡಿ ಅಂದರೆ, ಇದು ಕೂಡ ನಾನು ಗ್ರೀನ್ ಸ್ಕ್ರೀನು ನಾನು ಲಿಂಕ್ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಏನಂದರೆ ಇದು ಸ್ಮೋಕ್ ಎಫೆಕ್ಟ್, ಕ್ಲೌಡ್ ಮೂವ್ ಆಗ್ತಾ ಇರೋ ಥರ ನಾವು ಮಾಡಿರೋದು. ಈಗ ನೀವು 30 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಿಮಗೆ ಏನೂ ಚೇಂಜಸ್ ಆಗೋಲ್ಲ. ಈಗ ಏನು 4 ಸೆಕೆಂಡಲ್ಲಿ ಮಾಡಿದ್ದೀರಾ ಅದನ್ನೇ ನಿಮಗೆ 30 ಸೆಕೆಂಡ್ಸ್ ಕೂಡ ಅದೇ ಪ್ಲೇ ಆಗುತ್ತೆ, ಎಷ್ಟು ನಿಧಾನಾಗಿ. ನೀವು
ಆ ಗ್ರೀನ್ ಸ್ಕ್ರೀನ್ನ ನೀವು ಎಡಿಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಂಬಿಡಿ. ಟ್ರಿಮ್ ಮಾಡಾದ್ಮೇಲೆ ನೀವು ನೋಡ್ಬೋದು ಅದನ್ನು ಆ ಗ್ರೀನ್ ಸ್ಕ್ರೀನ್ನ ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಅದನ್ನು ರೊಟೇಟ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಕೆಳಗೆ ಮೂವ್ ಆಗ್ತಿದ್ದೀರ. ಸೊ ನಮಗೆ ಮೇಲ್ ಬೇಕು ಅಂದರೆ ನೀವು ಅದನ್ನು ರೊಟೇಟ್ ಮಾಡ್ಕೊಬೇಕು. ಆ ಪೋರ್ಟ್ಸಿಗೆ ರೊಟೇಟ್ ಮಾಡಾದ್ಮೇಲೆ ನೀವು ಕ್ರೋಮಾ ಸ್ಕ್ರೀನಲ್ಲಿ ಮತ್ತೆ ನೀವು ಅದನ್ನು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಗ್ರೀನ್ ಕಾಣಿಸಬಾರ್ದು, ನಮಗೆ ಬರೀ ವೈಟಿಶ್ ಕಾಣಿಸ್ಬೇಕು. ಸೊ ಅದು ಪರ್ಫೆಕ್ಟಾಗಿ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡಿ. ನೋಡಿ ಹೇಗೆ ಬಂತು, ಸೂಪರಾಗಿ ಬರ್ತಾಯಿದೆ. ಜೊತೆಗೆ ನಿಮಗೆ ಯಾವ ದೇವ್ರ ಸಾಂಗ್ ಬೇಕು, ಇದೇ ಥರ ಅಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಇದೇ ಅಲ್ಲ, ನೀವು ಬೇಕಂದರೆ ಇಲ್ಲಿ ನೀವು ಶಿವ ಕೂಡ ಮಾಡ್ಬೋದು. ನಿಮಗೆ ಬೇರೆ ಬೇರೆ ದೇವ್ರುಗಳು ಮಾಡ್ಬೋದು. ಏನಂದರೆ ನಿಮಗೆ ಈ ಥರ ಸ್ಟೇಟಸ್ಗಳು ಹೇಗೆ ಮಾಡೋದು ನಾನು ಒಂದೊಂದು ದೇವ್ರು ಕೂಡ ಇಕ್ಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ಬೋದು ನಿಮಗೆ ಕ್ಲೌಡ್ ಹೇಗೆ ಮೂವ್ ಆಗ್ತಿದೆ. ಜೊತೆಗೆ ನಾನು ನಿಮಗೆ 9 ದಿನ ನಿಮಗೆ ಕಂಟಿನ್ಯೂಸ್ ಆಗಿ ಸ್ಟೇಟಸ್ಗಳು ಕೂಡ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ನೀವು ಡೌನ್ಲೋಡ್ ಮಾಡ್ಕೊಬೋದು ಮತ್ತು ನೀವು ಕೂಡ ಶೇರ್ ಮಾಡ್ಕೊಬೋದು ನೀವು ಬೇರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ. ಜೊತೆಗೆ ನೀವು ಕೂಡ ಕ್ರಿಯೇಟ್ ಮಾಡಿ ನೀವು ಕೂಡ ಶೇರ್ ಮಾಡ್ಬೋದು ಬೇರೆಯವ್ರಿಗೆ. ನೀವು ಒಂದು ಸತಿ ಪ್ಲೇ ಮಾಡಾದ್ಮೇಲೆ ಎಲ್ಲ ಫಿನಿಶ್ ಕರೆಕ್ಟಾಗಿದೆ ಅಂದರೆ ನೀವು ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಬಿಡಿ. ಈಗ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾಯಿಲ್ಲ, ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಶೇರ್ ಮಾಡ್ತೀನಿ, ನೀವು ಅಲ್ಲಿಂದ ಕೂಡ ಹೋಗ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು cktechsolution ಅಂತ, ನಿಮ್ಗೆ ಸಿಗುತ್ತೆ. ನೀವು ಇನ್ನೂ ಫಾಲೋ ಮಾಡಿಲ್ಲ ನಾನು ಫಾಲೋ ಮಾಡ್ಕೊಳ್ಳಿ, ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನಾನು ನೋಡಿ ಈಗ ನೋಡ್ಬೋದು, ನಾನು ತುಂಬ ಸ್ಟೇಟಸ್ಗಳು ಬಿಟ್ಟಿದ್ದೀನಿ. ಈಗ ಯೂಟ್ಯೂಬಲ್ಲಿ ಏನು ಬಿಟ್ಟಿದ್ದೀನಿ ಅದೇ ಸ್ಟೇಟಸ್ಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಬಿಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಈಗ ನೋಡ್ಬೋದು ನಿಮ್ಗೆ ಅಲ್ಲಿ ಶಿವ ಗಣೇಶ ಎಲ್ಲ ಸಿಗುತ್ತೆ. ಜೊತೆಗೆ ನಾನು IPL ಸ್ಟೇಟಸ್ಗಳು ಬಿಟ್ಟಿದೆ, ಶಿವನ ಮೊದಲೇ ಶಿವರಾತ್ರಿದು ಎಲ್ಲ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು ಇಲ್ಲಿಂದ. ಇದು ಹೇಗೆ ಡೌನ್ಲೋಡ್ ಮಾಡೋದು ಅಂದನ ಬನ್ನಿ ಅದು ಹೇಳ್ಕೊಡ್ತೀನಿ. ಈಗ ನೀವು ನೋಡ್ಬೋದು, ನಿಮಗೆ ಈಗ ನಾನು ಮಾಡ್ತಿರೋದು ಸುಬ್ರಹ್ಮಣ್ಯ, ನೀವು ಅಲ್ಲಿ ನೋಡ್ಬೋದು 3 ಡಾಟ್ಸ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಕಾಪಿ ಲಿಂಕ್, ಆ ಕಾಪಿ ಲಿಂಕ್ನ ಮಾಡಿಕೊಂಡು ನೀವು ಬ್ರೌಸರ್ಗೆ ಹೋಗಿ ಬ್ರೌಸರಲ್ಲಿ ನೀವು ಇದನ್ನು ಟೈಪ್ ಮಾಡಬೇಕಾಗತ್ತೆ. ಏನಂದರೆ ಸೇವ್ ಇನ್ಸ್ಟಾ ಅಂತ ನೀವು ಟೈಪ್ ಮಾಡಿದಾಗ ನಿಮಗಿದು ಓಪನ್ ಆಗುತ್ತೆ ಈ ಬ್ರೌಸರ್. ನೀವು ನೋಡ್ಬೋದು ಫಸ್ಟ್ ಅದ್ರ ಕ್ಲಿಕ್ ಮಾಡಾದ್ಮೇಲೆ ನೀವು ಕಾಪಿ ಮಾಡಿರೋ ಲಿಂಕ್ನ ಅಲ್ಲಿ URL ಅಂತ ಇದೆಯಲ್ಲ ಅಲ್ಲಿ ಪೇಸ್ಟ್ ಮಾಡಿ. ನೀವು ಪೇಸ್ಟ್ ಮಾಡಾದ್ಮೇಲೆ ನಿಮ್ಗೆ ಅಲ್ಲಿ ವಿಡಿಯೋ ಪ್ರಿವ್ಯೂ ಇದೆ. ಸೊ ನೀವು ಅದೇ ವಿಡಿಯೋನ ಅಂದರೆ ಚೆಕ್ ಮಾಡೋಕ್ಕೋಸ್ಕರ ವಿಡಿಯೋ ಪ್ರಿವ್ಯೂ ಚೆಕ್ ಮಾಡಿ. ನೀವು ಇಲ್ಲಿ ವಿಡಿಯೋ ಪ್ರಿವ್ಯೂ ಮಾಡಾದ್ಮೇಲೆ ಬ್ಯಾಗ್ ಬಂದರೆ ಅಲ್ಲಿ ಡೌನ್ಲೋಡ್ MP4 ಅಂದಿದೆ. ಸೊ ನೀವು ಡೌನ್ಲೋಡ್ MP4 ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗೋಲ್ಲ, ಯಾಕಂದರೆ ಅದು ಬೇರೆ ಪೇಜ್ಗೆ ಹೋಗುತ್ತೆ. ಸೊ ನೀವು ಏನು ಮಾಡಿ ಅಂದರೆ ಆವಾಗ ಇದನ್ನು ಕ್ಲೋಸ್ ಮಾಡಿ MP4ನ. ಆಗ ನಿಮ್ಮ ಅದು ಕ್ಲೋಸ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಮತ್ತೆ 3 ಡಾಟ್ಸ್ ಅಲ್ಲಿ ಡೌನ್ಲೋಡ್ ಅಂತ ಇದೆ. ನೀವು ಅಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಇವು ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ನೀವು ನೋಡ್ಬೋದು ನೋಡಿ ಲೈವ್ ಆಗಿ ಹೇಗೆ ಡೌನ್ಲೋಡ್ ಮಾಡಿದ್ದೀವಿ ಅಂತ. ಹೀಗೆ ನೀವು ಎಲ್ಲ ನನ್ನ ಸ್ಟೇಟಸ್ಗಳು ಮುಂದೆ ಬರೋ ಸ್ಟೇಟಸ್ಗಳು ಕೂಡ ನೀವು ಇದೇ ರೀತಿ ಡೌನ್ಲೋಡ್ ಮಾಡ್ಕೊಬೋದು. ನೀವು ಇನ್ನೂ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಫ್ರೆಂಡ್ಸ್.